ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ. ಹತ್ತಾರು ನೂರಾರು ಜನರ ಮುಂದೆ ವೇದಿಕೆಯ ಮೇಲೆ ಇದ್ದಾಗ ಪರಿಣಾಮಕಾರಿಯಾಗಿ ಭಾಷಣ ಮಾಡೋದು ಕೆಲವರಿಗೆ ತೊಂದರೆ ಆಗುತ್ತೆ. ಎಷ್ಟೋ ನಾಲೆಡ್ಜ್ ಇರುತ್ತೆ, ವಿಷಯ ಇರುತ್ತೆ, ಆದರೆ ಎಲ್ಲಿ ವಿಷಯಗಳನ್ನು ತಗೊಳ್ಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ. ಉದಾಹರಣೆಗೆ ಇದು ಪ್ರಾಮಾಣಿಕತೆಯ ಬಗ್ಗೆ ಇರತಕ್ಕಂಥ ಒಂದು 20 ಪಾಯಿಂಟ್ಸನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಈ ಅಂಶಗಳನ್ನು ಬಳಸ್ಕೊಂಡು ಸುಮಾರು 1.5 ಗಂಟೆ ಕಾಲ ನೀವು ಭಾಷಣವನ್ನು ನಿರರ್ಗಳವಾಗಿ ಮಾಡಬಹುದು. ಪ್ರಾಮಾಣಿಕ ಜೀವನ ಸುಖಮಯ ಜೀವನಕ್ಕೆ ಕಾರಣ. ಶ್ರೇಷ್ಠತೆ ಎನ್ನುವುದು ಪದಗಳಲ್ಲಿ ಮಾತ್ರವಲ್ಲ, ಹೃದಯದಿಂದ ಪ್ರಾಮಾಣಿಕವಾಗಿರುವುದು ನಿಜವಾದ ಶ್ರೇಷ್ಠತೆ. ಸುಳ್ಳು ಮತ್ತು ಪ್ರಾಮಾಣಿಕತೆ ಪರಸ್ಪರ ವಿರುದ್ಧವಾಗಿದ್ದು ಒಂದೇ ಕಡೆ ನೆಲೆಸಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಹೆಚ್ಚು ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕ ನಾಯಕರು ದೇಶಕ್ಕೆ ಬಲ. ಇಂದಿನ ನಾಯಕರು ಬರೀ ಸುಳ್ಳು ಹೇಳ್ಕೊಂಡೇ ಓಡಾಡ್ತಾರೆ. ತಪ್ಪು ಇದು. ಸತ್ಯವನ್ನು ಒಪ್ಕೊಳ್ಳೋದು ಪ್ರಾಮಾಣಿಕತೆಯ ಸಂಕೇತ. ಯಾರು ಪ್ರಾಮಾಣಿಕರಾಗಿರ್ತಾರೋ ಅವರು ಸತ್ಯವನ್ನೇ ಮಾತಾಡ್ತಾರೆ, ಸತ್ಯವನ್ನೇ ಒಪ್ಕೊಳ್ತಾರೆ. ಪ್ರಾಮಾಣಿಕ ನಿರ್ಧಾರಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತವೆ. ಹೆಚ್ಚು ಗೊಂದಲಮಯವಾಗಿಲ್ಲದೆ ಸುಳ್ಳಿನಿಂದ ಕೂಡಿರ್ತಕ್ಕಂತಹ ನಿರ್ಧಾರಗಳನ್ನು ತಗೋಬಾರ್ದು. ಪ್ರಾಮಾಣಿಕರಿಗೆ ಎಂದಿಗೂ ನೆನಪಿಡುವ ಹೊರೆ ಇರುವುದಿಲ್ಲ. ಸುಳ್ಳು ಹೇಳಿದವರಿಗೆ ನಾನು ಅವ್ರ ಹತ್ರ ಏನು ಸುಳ್ಳು ಹೇಳಿದೆ, ಇವ್ರ ಹತ್ರ ಏನು ಸುಳ್ಳು ಹೇಳಿದೆ, ಇವಾಗ ಏನು ಸುಳ್ಳು ಹೇಳಿ ಅನ್ನುವಂತಹ ಹೊರೆ ಇದ್ದೇ ಇರುತ್ತೆ. ಪ್ರಾಥಮಿಕ ಹಂತದಲ್ಲಿಯೇ ಪ್ರಾಮಾಣಿಕತೆಯ ಪಾಠ ಕಲಿಸೋದು ಮುಖ್ಯ. ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಾದ್ರೆ ಪ್ರಾಮಾಣಿಕತೆಯ ಪಾಠವನ್ನು ಬಹಳ ಮುಖ್ಯವಾಗಿ ಕಲಿಸಬೇಕು. ಪ್ರಾಮಾಣಿಕತೆಯು ಎಲ್ಲ ಕ್ಷೇತ್ರಗಳಿಗೂ, ಅದು ವೈಯಕ್ತಿಕವಾಗಿರಲಿ ವೃತ್ತಿಪರವಾಗಿರಲಿ ಏನೇ ಇರಲಿ, ಸಮಾನವಾಗಿ ಅನ್ವಯ ಆಗುತ್ತೆ. ಪ್ರಾಮಾಣಿಕತೆಯನ್ನು ಎಲ್ಲ ಸಂದರ್ಭಗಳಲ್ಲಿಯೂ ನಾವು ನಿಭಾಯಿಸಲೇಬೇಕು. ಪ್ರಾಮಾಣಿಕತೆಯು ಆತ್ಮತೃಪ್ತಿಯನ್ನು ನೀಡುತ್ತೆ. ಮಾಡಿದ ಕೆಲಸದ ಮೇಲೆ, ಆಡಿದ ಮಾತಿನ ಮೇಲೆ ನಮಗೆ ಸಂತೃಪ್ತಿ ಇರುತ್ತೆ, ಸಂತೋಷ ಇರುತ್ತೆ. ಇನ್ನೊಬ್ಬರಿಗೆ ತೊಂದರೆ ಮಾಡಿಲ್ಲ ಅನ್ನುವಂತಹ ಆತ್ಮವಿಶ್ವಾಸ ಇರುತ್ತೆ. ಒಂದು ಸಣ್ಣ ಸುಳ್ಳು ಸಹ ಪ್ರಾಮಾಣಿಕತೆಗೆ ಮಸಿ ಬೆಳೆದ ಹಾಗೆ. ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ರು ಅನ್ನುವ ಹಾಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡಬಾರ್ದು ಸುಳ್ಳು ಹೇಳಿ. ಸತ್ಯವೋ ಪ್ರಾಮಾಣಿಕತೆ ಇನ್ನೊಂದು ಮುಖ. ಯಾವಾಗಲೂ ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಆಗ ಜನರು ನಮ್ಮನ್ನು ಮೆಚ್ಕೊಳ್ತಾರೆ ಹಾಗೂ ನಂಬ್ತಾರೆ. ಪ್ರಾಮಾಣಿಕತೆ ವ್ಯಕ್ತಿತ್ವವನ್ನು ಸುಧಾರಿಸುತ್ತೆ. ನಾವು ಮಾಡುವ ಕಾರ್ಯಗಳಿಂದ ಹಿಡಿದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ನಮ್ಮ ಪ್ರಾಮಾಣಿಕತೆ. ಅಪ್ರಾಮಾಣಿಕತೆ ತಾತ್ಕಾಲಿಕ ಸಂತೋಷ ನೀಡುತ್ತೆ, ದೀರ್ಘಾವಧಿಯಲ್ಲಿ ನೋವನ್ನೇ ಕೊಡೋದು. ಸುಳ್ಳು ಹೇಳಿದ್ದು ಗೊತ್ತಾಯಿತು, ಅಪ್ರಾಮಾಣಿಕತೆ ಗೊತ್ತಾಯಿತು ಅಂದಾಗ ಬೆಲೆಯೇ ಇರೋದಿಲ್ಲ ಮನುಷ್ಯನಿಗೆ. ಪ್ರಾಮಾಣಿಕವಾದ ಮಾತು ಸದಾಕಾಲ ಶಾಂತಿಯನ್ನು ತರುತ್ತೆ. ಆದರೆ ಅಪ್ರಾಮಾಣಿಕರಿಗೆ ಮಾತ್ರ ಅದು ಕಹಿ ಅಂತ ಅನ್ನಿಸ್ಬೋದು. ಆದರೆ ನಿಜವಾದ ಶಾಂತಿ ಲೈಫಲ್ಲಿ ಸಿಗಬೇಕು ಅಂತಾದರೆ ಪ್ರಾಮಾಣಿಕವಾಗಿ ಇರಲೇಬೇಕು. ಮಾತು ಸಹ ಪ್ರಾಮಾಣಿಕವಾಗಿ ಆಡಬೇಕು. ಪ್ರಾಮಾಣಿಕ ವ್ಯಕ್ತಿಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ. ಅದೇ ಈಗಾಗಲೇ ಹೇಳಿದ ಹಾಗೆ ಅಪ್ರಾಮಾಣಿಕರಿಂದ ಮಾತ್ರ ಅವರಿಗೆ ನೋವು ಉಂಟಾಗಬಹುದು ಅಷ್ಟೇ. ಅಪ್ರಾಮಾಣಿಕತೆಯಿಂದ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ತಾನು ಮಾಡಿದಂಥ ಕೆಲಸದ ಮೇಲೆ ತನಗೆ ಆತ್ಮವಿಶ್ವಾಸ ಇರಲ್ಲ. ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳೋಕ್ಕೂ ಆತ್ಮವಿಶ್ವಾಸ ಸಪೋರ್ಟ್ ಮಾಡ್ತಾ ಇರಲ್ಲ. ಆದ್ದರಿಂದ ಅವಳ ಆತ್ಮವಿಶ್ವಾಸ ಕುಗ್ಗಿ ಹೋಗಿರುತ್ತೆ. ನಂಬಿಕೆ ಬೆಳೆಸಲಿಕ್ಕೆ ಪ್ರಾಮಾಣಿಕತೆಯ ಆಧಾರ. ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ನಂಬಿಕೆಯ ಬುಡ ಗಟ್ಟಿಯಾಗಿರುತ್ತೆ. ಜನರು ನಮ್ಮನ್ನು ನಂಬ್ತಾರೆ. ಪ್ರಾಮಾಣಿಕತೆ ಉತ್ತಮ ಸಂಬಂಧಗಳಿಗೆ ದಾರಿ. ಅಪ್ರಾಮಾಣಿಕರಿಗೆ ಮಾತ್ರ ಇದು ಒಪ್ಪದೇ ಇರಬಹುದು. ಆದರೆ ಪ್ರಾಮಾಣಿಕರನ್ನು ಗೌರವಿಸ್ತಾರೆ, ಪ್ರೀತಿಯಿಂದ ಜೊತೆಯಲ್ಲಿರ್ತಾರೆ. ಪ್ರಾಮಾಣಿಕತೆಯ ಜೀವನದ ಅಡಿಪಾಯ. ಇಡೀ ಜೀವನವೇ ನಿಂತಿರೋದು ಪ್ರಾಮಾಣಿಕತೆಯ ಮೇಲೆ. ಅದು ದಾಂಪತ್ಯ ಆಗಲಿ, ಸ್ನೇಹ ಆಗಲಿ, ಪ್ರೀತಿ ಆಗಲಿ, ಸಂಬಂಧಗಳೇ ಆಗಲಿ, ಎಲ್ಲವೂ ಸಹ ನಿಂತಿರೋದು ಪ್ರಾಮಾಣಿಕತೆಯ ಅಡಿಪಾಯದ ಮೇಲೇ. ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಯಾರಿಗೆ ಅಗತ್ಯ ಇದೆ ಅವರಿಗೆಲ್ಲ ಕಳಿಸಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.